ಇಂದು ಜೆಡಿಎಸ್ ಪಕ್ಷದ ಶಾಸಕಾಂಗ ಸಭೆ ನಡೆಯಲಿದೆ. ಅಧಿವೇಶನ ಪೂರ್ವ ತಯಾರಿ ಮತ್ತು ಬಿಡದಿ ಪಾದಯಾತ್ರೆಗೂ ಮುನ್ನ ಸಭೆ ನಡೆಸಿ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ವಿಶೇಷ ಅಂದ್ರೆ ಮೈಸೂರಿನಲ್ಲಿ ನಡೀತಾ ಇದೆ ಈ ಸಭೆ. ಅದರ ಡೀಟೇಲ್ಸ್ ಇಲ್ಲಿದೆ. ಕರುನಾಡಲ್ಲಿ ಬಿಡದಿ ಟೌನ್ಶಿಪ್ ಕಿಚ್ಚು ದಗದಗಿಸುತ್ತಿದೆ. ಟೌನ್ಶಿಪ್ ಯೋಜನೆ ಜಾರಿ ಮಾಡಲೇಬೇಕು ಅಂತ ಸಿಎಂ ಸರ್ಕಾರ ಹಠಕ್ಕೆ ಬಿದ್ದಿದೆ. ಶತಾಯಗತಾಯ ಟೌನ್ಶಿಪ್ ಯೋಜನೆ ಜಾರಿಯಾಗಬಾರದು ಅಂತ ಜೆಡಿಎಸ್ ಪಣ ತೊಟ್ಟಿದೆ. ಈ ಬಿಡದಿ ರಣಕಣ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ನಡುವಿನ ಪ್ರತಿಷ್ಠೆಯಾಗಿ ಬದಲಾಗಿದೆ. ಇಷ್ಟು ದಿನ ಒಂದು, ಇನ್ಮುಂದೆ ಒಂದು ಲೆಕ್ಕ. ಹೌದು, ಬಿಡದಿ ಹೋರಾಟವನ್ನ ಜೆಡಿಎಸ್ ಪ್ರತಿಷ್ಠೆಯಾಗಿ ಸ್ವೀಕರಿಸಿದೆ. ರೈತರ ಭೂಸ್ವಾಧೀನ ವಿರುದ್ಧ ಖುದ್ದು ಕುಮಾರಸ್ವಾಮಿಯೇ ಅಖಾಡಕ್ಕೆ ಇಳಿದಿದ್ದಾರೆ. ರೈತರ ಪರವಾದ ಈ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲು ಸಜ್ಜಾಗಿದ್ದಾರೆ. ಟೌನ್ಶಿಪ್ ವಿರುದ್ಧ ನಾಳೆಯಿಂದ ಪಾದಯಾತ್ರೆ ಮೂಲಕ ರಣಕಹಳೆ ಮೊಳಗಿಸೋಕೆ ಮುಂದಾಗಿದ್ದಾರೆ. ಬಿಡದಿ ಪಾದಯಾತ್ರೆಗೂ ಮುನ್ನ ಜೆಡಿಎಸ್ ಕೆಲ ಪೂರ್ವ ತಯಾರಿಯನ್ನ ನಡೆಸಲಿದೆ. ಮೈಸೂರಿನಲ್ಲಿ ಸಂಜೆ 4 ಗಂಟೆಗೆ ಜೆಡಿಎಲ್ಪಿ ಸಭೆ ಆಯೋಜಿಸಿದೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಬಿಡದಿ ಪಾದಯಾತ್ರೆ ಬಗ್ಗೆ ರೂಪುರೇಷೆ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಇದಿಷ್ಟೇ ಅಲ್ಲ, ಶಾಸಕರಿಗೆ ಸದನ ತಯಾರಿ ಬಗ್ಗೆ ಮಾರ್ಗದರ್ಶನವನ್ನ ಮಾಡಲಿದ್ದಾರೆ. ಆಗಸ್ಟ್ 13ರಿಂದ ಆರಂಭವಾಗುವ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಯಾವ ರೀತಿ ಸದನದಲ್ಲಿ ಧ್ವನಿ ಎತ್ತಬೇಕು, ಮೈತ್ರಿ ಪಕ್ಷ ಬಿಜೆಪಿ ಜೊತೆ ಸೇರ್ಕೊಂಡು ಹೇಗೆ ಹೋರಾಟವನ್ನ ರೂಪಿಸಬೇಕು ಅಂತ ನಿರ್ಧಾರವನ್ನ ಮಾಡಲಿದ್ದಾರೆ. ಇನ್ನು ಶನಿವಾರ ಸಭೆಯ ಬಳಿಕ ಶಾಸಕರೆಲ್ಲರೂ ಕೂಡ ಮೈಸೂರಿನಲ್ಲೇ ಉಳಿಯಲಿದ್ದು, ಭಾನುವಾರ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನ ಪಡೆಯಲಿದ್ದಾರೆ. ಬಳಿಕ ಅಲ್ಲಿಂದ ನೇರವಾಗಿ ಬಿಡದಿಗೆ ತೆರಳಿ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. 3 ದಿನಗಳ ಕಾಲ ಪಾದಯಾತ್ರೆ ನಡೆಯಲಿದ್ದು, ಆಗಸ್ಟ್ 11ರಂದು ಈ ಕಾಲ್ನಡಿಗೆ ಫ್ರೀಡಂ ಪಾರ್ಕ್ ತಲುಪಲಿದೆ. ಸರ್ಕಾರ ಬಿಡದಿ ಟೌನ್ಶಿಪ್ ಕೈ ಬಿಡುವಂತೆ ಆಗ್ರಹಿಸಿ ಜೆಡಿಎಸ್ ಶಾಸಕರು ಆಗ್ರಹಿಸಲಿದ್ದಾರೆ. ಜೆಡಿಎಲ್ಪಿ ಸಭೆ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಶನಿವಾರ 4 ಗಂಟೆಗೆ ಮೈಸೂರಲ್ಲಿ ನಾವು ಇಟ್ಕೊಂಡಿದ್ದೇವೆ. ಅಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಭಾನುವಾರ ಬೆಳಗ್ಗೆ ಚಾಮುಂಡಿ ಬೆಟ್ಟ ದರ್ಶನ ಮುಗಿಸ್ಕೊಂಡು ನಾವು ಪಾದಯಾತ್ರೆಗೆ ಹೋಗುವಂತದ್ದು ಒಂದು ಪ್ಲಾನಿಂಗ್ ನಾವು ಮಾಡಿಕೊಂಡಿದ್ದೇವೆ. ಸನ್ಮಾನ್ಯ ಕೇಂದ್ರ ಸಚಿವರು ನಮ್ಮ ಅಧ್ಯಕ್ಷರಾದಂತ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ಮೊದಲ ದಿನ ಬೈರಮಂಗಲದಿಂದ ಬಿಡದಿಗೆ ಪಾದಯಾತ್ರೆ ಸಾಗಲಿದೆ. 2ನೇ ದಿನ ಬಿಡದಿಯಿಂದ ಕೆಂಗೇರಿ ತಲುಪಲಿದೆ. 3ನೇ ದಿನ ಫ್ರೀಡಂ ಪಾರ್ಕ್ ತಲುಪಲಿದೆ. ಅಂದಹಾಗೆ ಇಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಲಿದ್ದು, ಈ ಪಾದಯಾತ್ರೆಯನ್ನ ಜೆಡಿಎಸ್ ಒಂಟಿಯಾಗಿ ಮಾಡುತ್ತಾ ಅಥವಾ ಮೈತ್ರಿ ಪಕ್ಷದ ಜೊತೆ ಸೇರಿ ಹೋರಾಡುತ್ತಾ ಗೊಂದಲಕ್ಕೂ ಹಿಂದೆ ತೆರೆ ಬೀಳಿದೆ.